ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮಧ್ಯರಾತ್ರಿಯಲ್ಲಿ ನಡೆದಿರುವಂತಹ ಕೆಲವೊಂದು ಮಾತುಕತೆನ ನಿಮ್ಮ ಮುಂದೆ ಇಡೋಕೆ ಬಂದಿದ್ದೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಈ ಒಂದು ವಿಡಿಯೋದಲ್ಲಿ ಮಧ್ಯರಾತ್ರಿಯಲ್ಲಿ ಗಿಲ್ಲಿಗೆ ಮತ್ತೆ ಕಾವ್ಯ ಅವರಿಗೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ಗಲಾಟೆ ಆಗುತ್ತೆ. ಗಲಾಟೆ ಯಾವ ಕಾರಣಕ್ಕಾಗುತ್ತೆ, ಅದೇ ರೀತಿ ಅವರ ಮಾತುಕತೆ ಯಾವ ತರ ಇತ್ತು. ಸೊ ಅದಾದ್ಮೇಲೆ ಧ್ರುವಂತ್ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಒಂದು ವಿಚಾರದಲ್ಲಿ ತುಂಬಾನೇ ಕಾನ್ವರ್ಸೇಷನ್ ಆಗುತ್ತೆ. ಅದು ಯಾವ ವಿಚಾರಕ್ಕೆ, ಮತ್ತೆ ಕಾವ್ಯ ಅವರು ಅಶ್ವಿನಿ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಆ ಪನಿಷ್ಮೆಂಟ್ ಯಾಕೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ವಿಚಾರ ಒಳಗಡೆ ಹೋಗೋಣ ಡೈರೆಕ್ಟ್ ಆಗಿ. ಕಾವ್ಯ ಅವರು ಮನೆ ಕ್ಯಾಪ್ಟನ್ ಆಗಿರುವ ಕಾರಣದಿಂದ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಕೆಲಸನ ಅಲರ್ಟ್ ಮಾಡ್ತಾ ಇರ್ತಾರೆ. ರಕ್ಷಿತ್ ಅವರು ನನಗೆ ಕಿಚನ್ ಬೇಕು ಅಂತ ಕೇಳ್ತಾರೆ. ಕಾವ್ಯ ಅವರು ಅವ್ರಿಗೆ ಕಿಚನ್ ಅಲರ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವಾರ ನೀನು ಕಿಚನ್ ಅಲ್ಲೇ ಜಾಸ್ತಿ ಕಾಣಿಸ್ಕೊಂತಿದ್ಯಾ, ಸೊ ನೀನು ಬೇರೆ ಎಲ್ಲಾದ್ರೂ ಆಗ್ತೀನಿ ಅಂತ ಹೇಳಿದಾಗ ರಕ್ಷಿತ್ ಅವ್ರು ಇಟ್ಕೊಂಡು ಬೇಡ, ನಾನು ಬಾತ್ರೂಮ್ ಅಲ್ಲೂ ಮಾಡಿದ್ದೀನಿ, ಬೇರೆ ಕಡೆನೂ ಮಾಡಿದ್ದೀನಿ, ಬಟ್ ಕಿಚನ್ ಅಂತ ಬಂದಾಗ ನಾನು ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀನಿ, ದಯವಿಟ್ಟು ನನಗೆ ಕಿಚನ್ ಕೊಡಿ ಅಂತಾರೆ. ಕಾವ್ಯ ಅವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಬೇರೆ ಕೆಲಸ ಕೊಡ್ತಾರೆ. ಈ ರೀತಿ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಕಿಚನ್ ಏರಿಯಾ ಆಗಿರ್ಬೋದು, ಕೆಲವರಿಗೆ ಬಾತ್ರೂಮ್ ಆಗಿರ್ಬೋದು, ಕೆಲವರಿಗೆ ಫ್ಲೋರಿಂಗ್ ಆಗಿರ್ಬೋದು, ಕೆಲವರಿಗೆ ಗಾರ್ಡನ್ ಏರಿಯಾ, ಪ್ರತಿಯೊಬ್ಬರಿಗೆ ಈ ತರ ಕೆಲಸ ಅನಿಸ್ತಾರೆ. ವೈಸ್ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವರು ನನ್ಗೆ ಯಾವುದೇ ರೀತಿ ಕೆಲಸ ಕೊಡಲ್ಲ, ಆರಾಮಾಗಿ ಇರಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಕಾವ್ಯ ಅವ್ರು ಬಿಡ್ತಾರಾ? ಗಿಲ್ಲಿ ಅವ್ರನ್ನ ಕರೆದ್ಬಿಟ್ಟು, ಗಿಲ್ಲಿ ನಾನು ಈ ವಾರದಲ್ಲಿ ನಿನ್ಗೆ ಯಾವ ಕೆಲಸ ಕೊಡ್ತೀನೋ ಆ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಒಂದು ಕೆಲಸ ಅಂತ ಕೊಟ್ಟಾಗ ಪ್ರತಿ ವಾರ ನೀನು ಕಾವ್ಯ ಕೈಯಲ್ಲಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀಯ. ಬಟ್ ಈ ವಾರದಲ್ಲಿ ಏನೇ ಕೆಲಸ ಕೊಟ್ಟರು ನೀನು ಕರೆಕ್ಟಾಗಿ ಮಾಡಬೇಕು, ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ನಿನ್ನ ನಾಮಿನೇಟ್ ಮಾಡುವಾಗ ಗಿಲ್ಲಿ ಯಾವುದೇ ರೀತಿ ಕೆಲಸ ಮಾಡಲ್ಲ, ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾನೆ, ಬೇಜವಾಬ್ದಾರಿ, ಕೆಲಸದ ಕಳ್ಳ ಅಂತ ಹೇಳ್ಬಿಟ್ಟು ನಿನ್ಗೆ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನಾನು ಯಾವ ಕೆಲಸ ಕೊಡ್ತೀನೋ ಅದನ್ನ ಅಚ್ಚುಕಟ್ಟಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಕಾವ್ಯ ಅವರ ಈ ಮಾತಿಗೆ ಗಿಲ್ಲಿ ಅವರು ಓಕೆ ಅಂತಾರೆ. ಸೊ ಗಿಲ್ಲಿ ಅವ್ರಿಗೆ ಫ್ಲೋರಿಂಗ್ ಕೆಲಸ ಕೊಡ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಕ್ಷಿತಾ ಕೈಯಲ್ಲಿ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮಿಡ್ ನೈಟ್ ಅಲ್ಲಿ ಯಾವುದೋ ಒಂದು ಕಸ ಕ್ಲೀನ್ ಮಾಡಬೇಕಾಗಿರುವಂತ ಒಂದು ಸಿಚುವೇಶನ್ ಬರುತ್ತೆ. ಸೊ ಆಗ ಪರ್ಗೆ ತಗೊಂಡು ಖುದ್ದಾಗಿ ಗಿಲ್ಲಿ ಅವರೇ ಕಸ ಗುಡ್ಸೋಕೆ ಪ್ರಯತ್ನ ಪಡ್ತಾರೆ. ಆ ಕಸ ಗುಡಿಸೋ ಒಂದು ಟೈಮಲ್ಲಿ, ಆ ಒಂದು ಸಮಯದಲ್ಲಿ ಆ ಪರ್ಗೆ ಏನಿರುತ್ತೋ ಆ ಪರ್ಗೆ ನಮ್ಮ ಕಾವ್ಯ ಅವರ ಕಾಲ್ಗಟ್ಟೆ ಹೆಚ್ಚಾಗ್ಬಿಡುತ್ತೆ. ಕಾವ್ಯ ಅವರು ಲೈಟ್ ಆಗಿ ಕೋಪ ಮಾಡ್ಕೊಂತಾರೆ. ಗಿಲ್ಲಿ ಏನ್ ಮಾಡ್ತಿದ್ಯಾ? ನಮ್ಮ ಅಮ್ಮ ಅವರು ಲೈವಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಸೊ ನೀನೇನಾದ್ರು ನನಗೆ ಈ ತರ ಪರ್ಗೆಯಲ್ಲಿ ಟಚ್ ಮಾಡೋದು ನೋಡಿದ್ರೆ ಅವ್ರು ಏನ್ ಅನ್ಕೊಂತಾರೆ? ಸೊ ಈ ತರ ಎಲ್ಲ ಮಾಡಬಾರ್ದು ನೀನು ಅಂತ ಹೇಳ್ತಾರೆ. ಸೊ ಗಿಲ್ಲಿ ಅವರು, ನಿಮ್ಮ ಅಮ್ಮ ಏನು ಮಿಡ್ ನೈಟ್ ವರ್ಗೂ 12 ಗಂಟೆವರೆಗೂ ಟಿವಿ ನೋಡ್ತಾರಾ, ಮಲ್ಕೊಂಡಿರಲ್ವಾ ಅಂತ ಒಂದು ಫನಿ ಕಾನ್ವರ್ಸೇಷನ್ ಅವ್ರು ಮಾಡ್ತಾರೆ. ಬಟ್ ಇವ್ರು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾರೆ ಅದನ್ನ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಕಾವ್ಯ ಅವ್ರು ಇದ್ಕೊಂಡು, ಈ ವಾರದಲ್ಲಿ ಹೇಗೂ ಫ್ಯಾಮಿಲಿ ವೀಕ್ ಇದೆ, ನಮ್ಮ ಅಮ್ಮ ಅವ್ರು ಖಂಡಿತ ಬಂದೇ ಬರ್ತಾರೆ, ನೋಡ್ಕೊಂಡು ನಮ್ಮ ಅಮ್ಮ ಕೈಯಲ್ಲಿ ನಿಂಗೆ ಪೂಜೆ ಮಾಡಿಸ್ಬಿಡ್ತೀನಿ ಅಂತಾರೆ. ಆಗ ಗಿಲ್ಲಿ ಅವ್ರು ಇದ್ಕೊಂಡು, ನಿಮ್ಮ ಅಮ್ಮ ಅವ್ರು ಆತರ ಮಾಡಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಟಿವಿಯಲ್ಲಿ ನೋಡ್ತಿರುವಂತಹ ಕಾವ್ಯ ಅವ್ರ ಅಮ್ಮನಿಗೆ ಇಲ್ಲಿಂದಾನೆ ನೇಸ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಮಧ್ಯರಾತ್ರಿಯಲ್ಲಿ ಅಶ್ವಿನಿ ಅವರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಒಂದೊಳ್ಳೆ ವಿಚಾರದ ಮೇಲೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸಡನ್ ಆಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅಶ್ವಿನಿ ಅವರೇ ಮೈಕ್ ಅನ್ನು ಧರಿಸಿ. ಇದನ್ನ ಕೇಳಿದ ತಕ್ಷಣ ಅಶ್ವಿನಿ ಅವರು ಮೈಕ್ ನ ಹುಡ್ಕಾಡ್ತಾರೆ. ಒಳಗಡೆ ಇರುವಂತಹ ಕಾವ್ಯ ಅವರು ಅಶ್ವಿನಿ ಮೇಡಮ್ ಅವ್ರನ್ನ ಹುಡ್ಕಾಡ್ತಾರೆ. ಈಗ ಕ್ಯಾಪ್ಟನ್ ಕಾವ್ಯ ಅವರು ಆಗಿರುವಂತಹ ಕಾರಣ ಮೈಕ್ ಮರ್ತಿದ್ದಾರೆ. ಆ ಒಂದು ರೀಸನ್ ಇಂದ ಅವ್ರಿಗೊಂದು ಪನಿಷ್ಮೆಂಟ್ ಕೊಡ್ಲೇಬೇಕು. ಪನಿಷ್ಮೆಂಟ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಯುನೀಕ್ ಆಗಿ ಥಿಂಕ್ ಮಾಡಿದ್ದಾರೆ. ಕಪ್ಪೆ ಓಟ ಓಡಬೇಕು. ಗಾರ್ಡನ್ ಏರಿಯಾ ಇದೆಯಲ್ವಾ, ಆ ಕಡೆಯಿಂದ ಈ ಕಡೆವರೆಗೂ ಒಂದು ಕಪ್ಪೆ ಓಟ ಓಡಬೇಕು. ಆ ರೀತಿ ಕ್ಯಾಪ್ಟನ್ ಕಾವ್ಯ ಅವರು ಸ್ವಲ್ಪ ಯುನೀಕ್ ಆಗಿ ಥಿಂಕ್ ಮಾಡಿದ್ದಾರೆ ಪನಿಷ್ಮೆಂಟ್ ನ. ಬಟ್ ಅಶ್ವಿನಿ ಅವ್ರು ಇದ್ಕೊಂಡು, ದಯವಿಟ್ಟು ಇವಾಗ ಆಗಲ್ಲ, ಸ್ವಲ್ಪ ಡ್ರೆಸ್ ಕೂಡ ಕಂಫರ್ಟಬಲ್ ಇಲ್ಲ, ಅದೇ ರೀತಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇದೆ, ಈ ಪನಿಷ್ಮೆಂಟ್ ನ ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಾವ್ಯ ಅವರು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇವ್ರು ರಿಕ್ವೆಸ್ಟ್ ಮಾಡ್ಕೊಂತಾರೆ ಅಶ್ವಿನಿ ಗೌಡ ಅವರು. ಮತ್ತೆ ಅವರು ಕಾವ್ಯ ಅವ್ರು ಇದ್ಕೊಂಡು ಒಂದು ಕಂಡೀಷನ್ ಹೇಳ್ತಾರೆ, ಇದಕ್ಕೇನೋ ನಾನು ಒಪ್ಕೊಂತೀನಿ, ಬಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ನನಗೆ ಈ ತರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಸೊ ನನ್ಗೆ ಈ ತರ ಮಾಡಕ್ ಆಗ್ತಿಲ್ಲ, ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳ್ಬೇಕು. ಸೊ ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತೀನಿ, ಬೆಳಗ್ಗೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ಸೊ ಅಶ್ವಿನಿ ಅವರು ಖುದ್ದಾಗಿ ಎಲ್ಲರ ಹತ್ರ ಹೋಗಿ ಕೇಳ್ಕೊಂತಾರೆ, ಈ ತರ ನಂಗೆ ಪನಿಷ್ಮೆಂಟ್ ಇದೆ, ಸೊ ಇವಾಗ ಮಾಡೋಕ್ಕಾಗಲ್ಲ, ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ, ಅದೇ ರೀತಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಆ ಒಂದು ರೀಸನ್ ಇಂದ ನೈಟ್ ಮಾಡಬೇಕಾಗಿರುವಂತಹ ಒಂದು ಪನಿಷ್ಮೆಂಟ್ ಮಾರ್ನಿಂಗ್ ಪೋಸ್ಟ್ಪೋನ್ ಆಗುತ್ತೆ. ಅಶ್ವಿನಿ ಗೌಡ ಅವರು ಈ ಒಂದು ಪನಿಷ್ಮೆಂಟ್ ತಗೊಳ್ಳೋಕೆ ಮುಂಚೆ ಧ್ರುವಂತ್ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಧ್ರುವಂತ್ ಅವರೇ ಸೀಕ್ರೆಟ್ ರೂಮ್ ಇಂದ ಬಂದ್ಮೇಲೆ ನಿಮ್ಮಲ್ಲಿ ತುಂಬಾನೇ ಚೇಂಜಸ್ ಕಾಣಿಸ್ತಿದೆ. ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ನೀವೇ ಮಾತಾಡ್ತಿದ್ರಾ, ಅವರೆಲ್ಲ ಗುಂಪಾಗಿದ್ದಾಗ ಹೋಗಿ ನೀವೇ ಕುತ್ಕೊಂತಿದ್ರಾ. ಸೊ ಈ ಚೇಂಜಸ್ ತುಂಬಾನೇ ಕಾಣಿಸ್ತಿದೆ. ಇವೆಲ್ಲ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಬೇಕಂತ ಹೋಗಿ ನೀವೇ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಫೋಟೇಜ್ ತಗೊಳ್ಳೋ ತರ ಕಾಣಿಸ್ತಿದೆ ನಮ್ಗೆಲ್ಲಾನು. ಮೊದಲಿದ್ದಂತಹ ಧ್ರುವಂತ್ ಅವರೇ ಬೇರೆ, ಈಗಿರುವಂತಹ ಧ್ರುವಂತ್ ಅವ್ರು ಬೇರೆ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಕಾನ್ವರ್ಸೇಷನ್ ಮಾತಾಡುವಾಗಲೇ ಅವರು ಮೈಕ್ ಮಾಡ್ತಿರ್ತಾರೆ. ಸೊ ಅವರು ಪನಿಷ್ಮೆಂಟ್ ಕೊಡ್ತಾರೆ. ಸೊ ನನ್ನ ಒಂದು ಪ್ರಶ್ನೆ ನಿಮ್ಗೇನು ಅಂತ ಹೇಳಿದ್ರೆ, ಸೊ ಧ್ರುವಂತ್ ಅವರಲ್ಲಿ ಕಂಡು ಬಂದಿರುವಂತಹ ಈ ಬದಲಾವಣೆ ಏನಿದೆ, ಸೊ ನಿಮ್ಗೆ ಯಾವ ತರ ಅನ್ಸುತ್ತೆ? ರೈಟ್ ಅನ್ಸುತ್ತಾ ಇಲ್ಲ ಬೇಡ ಅನ್ಸುತ್ತಾ? ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸ್ನೇಹಿತರೆ, ಮೇಜರ್ ಆಗಿ ನಡೆದಿರುವಂತಹ ಒಂದು ಮಾತುಕತೆ ಇದು ತುಂಬಾನೇ ಇದೆ, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿರೋದನ್ನ ನಿಮ್ಗೆಲ್ಲ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಕ್ಕೋಸ್ಕರ, ಅದೇ ರೀತಿ ಲೈವ್ ವಿಚಾರಗಳಿಗೋಸ್ಕರ ತಪ್ಪದೇ ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಈ ವಿಡಿಯೋದ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.